ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಅಯ್ಯೋ ನನ್ ಮಗಳು ನಿಂದುಡ್ ತರಕ್ಕೆ ಹೋಗೋಳು ವಿಜಯಮ್ಮ, ಇನ್ನೇನ್ ಬಂದ್ಬಿಡ್ತಾಳೆ. ಬರ್ಲಿ ನಾನು ಅವಳಿಗೆ ಕಾಯ್ತಾ ಇರೋದು. ಇವತ್ತು ಲೆಕ್ಕ ಚುಪ್ತ ಮಾಡ್ಕೊಂಡೆ ಇಲ್ಲಿಂದ ಹೋಗೋದು. ಪೈಸೆನು ವಸೂಲ್ ಮಾಡ್ತೀನಿ. ಏ ಕಾಶಿ, ಕಿಲುಬು ಕಿಮ್ಮತ್ ಇಲ್ದವ್ರಿಗೆ ಲಕ್ಷ ಲಕ್ಷ ಕೊಡಕ್ಕೆ ಜನರ ತಲೆ ಏನ್ ಕೆಟ್ಟೈತಾ? ಅವಳ ಮಕ್ಕ ಲಕ್ಷ ಅಲ್ಲ, 1000 ಹುಟ್ಲಿ ನೋಡವ. ಏ ಮಾವ, ಬಡ್ಡಿ ವಿಜಯಮ್ಮ ಹೇಳಿದನ್ ಸರಿಯಾಗಿ ಕೇಳಿಸ್ಕಡ್ಯಾ? ಈಗೇನು ಅಳಿಯನ ಮನೆಯೊಳಗೆ ಕರಿತೀಯೋ ಇಲ್ಲ? ಕರಿಯಕ್ಕಿಲ್ವ? ನಿಜವಾಗ್ಲು? ಈಗೇನು ಮದ್ವೆ ಏನಾದ್ರೂ ಮನೆಯೊಳಗ್ ಮಾಡ್ಕೊಡ್ತೀಯೋ ಇಲ್ಲ? ಬೀದಿಲೆ 3 ಗಂಟೆ ಹಾಕ್ಬಿಡ್ಲಾ? ಮತ್ತೆ ನಿಮಗೆ ಊಟ ತಿಂಡಿಲಿ ಏನಿಷ್ಟ? ಅಂದ್ರೆ ನಿಮ್ ಫೇವ್ರೆಟ್ ಡಿಶ್ ಯಾವ್ದು? ಇಂಥದ್ದೇ ಅಂತ ಏನಿಲ್ಲ, ಬಾಯಿಗೆ ರುಚಿಯಾಗೋ ಹೊಟ್ಟೆ ತುಂಬಿಸೋ ಯಾವುದೇ ಊಟ ತಿಂಡಿ ಆದ್ರೂ ನಡೆಯುತ್ತೆ. ಓ, ಹಾಗಾದ್ರೆ ಫೇವ್ರೆಟ್ ಅಂತ ಯಾವ್ದು ಇಲ್ಲ ಅನ್ನಿ. ಯಾಕಿಲ್ರಿ, ರಾಜಕೀಯ ಐತಲ್ಲ, ಊಟ ತಿಂಡಿ ನೀರು ನೆರಳು ನಾಷ್ಟ ಎಲ್ಲ ಅದ ನಮ್ ಸಾಹೇಬ್ರಿಗೆ. ಚಿತ್ರಗುಪ್ತ ಅವ್ರೆ, ನಿಮ್ ಮಾತಿಗೆ ಸ್ವಲ್ಪ ಬ್ರೇಕ್ ಹಾಕ್ತೀರಾ? ಮಾತಿಗೆ ಬ್ರೇಕ್ ಹಾಕದಲ್ರಿ, ಕಾರಿಗೆ ಬ್ರೇಕ್ ಹಾಕೋ ಟೈಮ್ ಬಂತು. ಸಾಹೇಬ್ರ, ಸ್ಟೇಷನ್ ಬಂತು. ನಮಸ್ಕಾರ ಇನ್ಸ್ಪೆಕ್ಟರ್, ನಾ ತೀರ್ಥಂಕ ಪ್ರಸಾದ್, ಈ ಏರಿಯಾ ಕಾರ್ಪೊರೇಟರ್. ಸರ್, ನೀವು ಯಾರಿಗೂ ಗೊತ್ತಿಲ್ಲ, ನನಗೆ ಚೆನ್ನಾಗೇ ಗೊತ್ತು. ಬನ್ನಿ ಸರ್, ಕೂತ್ಕೊಳ್ಳಿ ಮೇಡಮ್. ಕಾಫಿ ಟೀ ಏನ್ ತೊಳ್ತೀರಾ? ಏನ್ ಬೇಡ ಸರ್, ಪರವಾಗಿಲ್ಲ. ಏನ್ ಸರ್, ನೀವು ಇಲ್ಲಿವರೆಗೂ ಬರೋ ಕಷ್ಟ ಯಾಕೆ ತಗೊಂಡ್ರಿ? ಹೇಳ್ ಕಳ್ಸಿದ್ರೆ ನಾನೇ ಬಿಟ್ಟು ಕಳಿಸ್ತಾ ಇದ್ನಲ್ಲ. ಅದು ಅಲ್ಲದೆ ಮಿನಿಸ್ಟ್ರು ಆಫೀಸಿಂದ ಫೋನ್ ಮಾಡ್ಸೋ ನೆಸೆಸರಿ ಏನಿತ್ತು ಸರ್? ನಮ್ಮ ಹುಡುಗ ಏನ್ ತಪ್ಪು ಮಾಡಿದ್ದಾನೆ? ಅವನ್ಯಾಕೆ ಒಳಗಡೆ ಹಾಕಿದಿರಿ? ಅವನು ಕೊಲೆ ಬೆದರಿಕೆ ಹಾಕಿದ್ನಂತೆ ಸರ್. ಕರ್ಕೊಂಡ್ ಬಂದು ವಿಚಾರಣೆ ಮಾಡಿದಾಗ ರೂಢಾಗಿ ಬಿಹೇವ್ ಮಾಡ್ದ. ನನಗೆ ಅವ್ರ ಗೊತ್ತು ಇವ್ರ ಗೊತ್ತು ಅಂತ ರೌಡಿ ತರ ಆಡ್ತಾ ಇದ್ದ. ಸುಳ್ಳು ಹೇಳ್ತಾ ಇದ್ದಾನೆ ಅಂತ ಸೆಲ್ಲಿಗೆ ಹಾಕಿದ್ದು. ಅವನು ನೋಡಿದ್ರೆ ಅವ್ನು ಯಾರನ್ನಾರು ಕೊಲೆ ಮಾಡ್ತಾನೆ ಅಂತ ಕಾಣಿಸುತ್ತೆ ಅಂದ್ರೆ. ಎನಿ ಫಾರ್ಮಾಲಿಟೀಸ್? ಆಕ್ಚುಲಿ ಇನ್ನು ಕೇಸ್ ರಿಜಿಸ್ಟರ್ ಮಾಡಿಲ್ಲ ಸರ್, ಸೊ ನೋ ಫಾರ್ಮಾಲಿಟಿ. ದೇವರಾಜ್ ಅವರೇ, ಅವನನ್ನು ರಿಲೀಸ್ ಮಾಡಿ. ಸರ್. ಸರಿ ಸರ್, ಹಾಗಾದ್ರೆ ನಾನು ಬರ್ತೀನಿ. ಮೈ ಪ್ಲೆಜರ್ ಸರ್. ಥ್ಯಾಂಕ್ ಯು. ಗಡಿಯಾರ ಕಟ್ಕೊಂಡಿರೋರೆಲ್ಲ ಒಂದ್ಸಲಿ ಟೈಮ್ ನೋಡ್ಕೊಂಡ್ಬಿಡ್ರಲ್ಲ. ಈಗಾಗ್ಲೇ ಟೈಮು 9:40. ಈ ಪಂಚಾಯ್ತಿ ಮುಗಿಯಕ್ಕೆ ಉಳಿದಿರೋದು 20 ನಿಮಿಷ. ಅದ್ಯಾವನ್ ಪೌರುಷ ತೋರಿಸ್ತಿರೋ ಈಗ್ಲೇ ತೋರ್ಸ್ಕೊಂಡ್ಬಿಡ್ರಿ. 10 ಗಂಟೆ ಮೇಲೆ ಎಗ್ರಾಡೋದು ಹಾರಾಡೋದು ಅದೇನೇ ಇದ್ರು ನಾನೇಯ. ಏಯ್ ಕಾಸಿ, ಅದೆಷ್ಟು ಮೆರೆದಾಡ್ಲಾ? ನನ್ನ ಮಗ ದುಡ್ಡು ತಗೊಂಬತ್ತೈತೆ, ನಿನ್ ಮುಖದ ಮೇಲೆ ಬಿಸಾಕ್ತದೆ. ನಿನ್ಗೆ ಗೊತ್ತಾಯ್ತದೆ ಅವಾಗ? ಸೋಮಯ್ಯ, ಇಷ್ಟೆಲ್ಲ ಆದ್ರೂ ಇನ್ನೂ ನಿನ್ ಸೊಕ್ಕು ಮುರಿದಿಲ್ಲ ಅಲ್ಲ? ಅಪ್ಪ, ಅಕ್ಕ ಬಂದ್ಲು. ಸುಮ್ನೆ ಬಾರವಾ, ಬಾ. ಬಿಸಾಕಿ ಅವ್ನ ಮುಖದ ಮೇಲೆ ದುಡ್ಡು. ಬಾಯಿಗೆ ಬಂದಂಗೆ ಮಾತಾಡ್ತಾವನೆ ಬಿಗ್ನಾಸಿ. ಅಪ್ಪ, ದುಡ್ಡು ಸಿಗ್ಲಿಲ್ಲ. ಇಷ್ಟ ಆಯ್ತು ಅಣ್ಣ. ಸೀರಿಯಸ್ ಮ್ಯಾಟ್ರೆ. ಎಲ್ಲಿರ್ತಾನ ಕಾಶಿ? ಅವನು ನಮ್ಮ ಏರಿಯಾದವನೇ. ಅವನನ್ನ ಕಂಡ್ರೆ ಯಾರಿಗೂ ಆಗಲ್ಲ ಅಣ್ಣ. ಸಾಹೇಬ್ರ, ಕಾಲೋನಿ ಒಳಗೆ ಸೇರ್ಕೊಂಡಿರೋ ಕಜ್ಜಿ ನಾಯಿ ಅನ್ಸ್ತತ್ರಿ ಅದು. ಆ ಕಜ್ಜಿ ನಾಯಿಗೆ ದನಕ್ಕೆ ಬಡದಂಗ್ ಬಡದ್ರ ಕಾಲೋನಿ ಜನ ಫುಲ್ಲು ಖುಷಿ ಆಗ್ಬಿಡ್ತಾರ.
ರಾಜೇಶ, ನೀ ನನ್ನ ಫ್ಯಾಮಿಲಿ ಕಣ. ನಿನ್ ತೊಂದ್ರೆ ಬೇರೆ ಅಲ್ಲ, ನನ್ ತೊಂದ್ರೆ ಬೇರೆ ಅಲ್ಲ. ಕಾರತ್ತು ಕಾಲನಿಗೆ ಹೋಗೋಣ. ಈ ಕಾಲೋನಿಗೆ ಹೋಗದ? ಹ್ಞೂನ್ರಿ, ಮತ್ತ ನಮ್ ಸಾಹೇಬ್ರು ಜನಸೇವೆ ಮಾಡಕ್ ನಿಂತ್ರು ಅಂದ್ರ ಮುಗಿತ ಕತೆ. ಜನಸೇವೆಯೇ ಜನಾರ್ದನ ಸೇವೆ. ಹತ್ಕೋರ್ ಲಗುನ್ ಹತ್ಕೋರ್. ಸಮಾಧಾನ ಮಾಡ್ಕೊಳಪ್ಪ. ಅಯ್ಯೋ ರಾಮಯ್ಯ, ಕಣ್ಣೀರ್ ಆಗ್ತಾ ಇದೆಯೇ? ಅಲ್ಲ ರಾಮಯ್ಯ, ಮಗಳು ಮದುವೆ ದಿವಸ ಸಂತೋಷ ಪಡದ್ ಬಿಟ್ಟು ಯಾರ ಕಣ್ಣೀರ್ ಹಾಕ್ಯಾರೆ? ಮಗ ತಾಳಿ ಕಟ್ಟು ಮಗ, ಟೈಮ್ ಆಯ್ತದೆ. ಒಸಿ ತಡ್ಕಳವು. ನ್ಯಾಯ ಅಂದ್ಮೇಲೆ ನ್ಯಾಯನೇಯ. ನಾನು ನ್ಯಾಯವಂತ. ಇವಳು 10 ಗಂಟೆಗೆ ದುಡ್ಡು ಕೊಡ್ತೀನಿ ಅಂತಂದಿದ್ಲು. ಈಗಿನ್ನು ಟೈಮು 9:45. ಇನ್ನು 15 ನಿಮಿಷ ಐತೆ. ಅಷ್ಟ್ರಾಗೆ ಈ ಕಾಲನಿಲಿ ಕಾಸು ಕೊಡೋ ಗಂಟ್ಸ್ ಯಾವನಾದ್ರೂ ಇದ್ರೆ ಕೊಡ್ಲಿ ಬಿಡು. ಅಲ್ಲಿ ಗಂಟ ನಾನು ಕಾಯ್ತೀನಿ. ಸುಮ್ಮಿ ಕಾಯ್ತೀನಿ. ರಾಮಕ್ಕ, ಸುಮ್ಮಿ ಇಲ್ದೆ ಈ ಪರಿಹಾರದ ಹಣ ಸಿಕ್ತಿತ್ತಾ ಹೇಳು? ಮುಂದೆ ನಿಂತು ಲಕ್ಷ ಲಕ್ಷ ಹಣ ಸಿಗೋ ಹಾಗೆ ಮಾಡಿದಾಳೆ. ಈ ಹಣ ಅವಳಿಗಾಗದೆ ಇದ್ರೆ ಇದು ಕಸದ್ ಸಮಾನ ಅಲ್ವೇನೆ? ಸರಿಯಾಗಿ ಹೇಳ್ದೆ ಮುನಿಯಕ್ಕ. ನಡಿ, ಈ ಕಾಸ್ನ ಮೂದೇವಿ ಮುಖಕ್ಕೆ ಬಿಸಾಕವ. ಏನ್ ಮುನಿಯಮ್ಮ, ಎಲ್ಲಾ ಪುಣ್ಯ ನೀನೇ ತಗೋಬೇಕು ಅನ್ಕೊಂಡಿದ್ಯಾ? ತಗೋ ಈ ಕಿವಿ ಓಲೆ, ಇದಕ್ಕೆ 15,000 ಬೆಲೆ ಬಾಳತ್ತೆ. ಒಂದೆಳೆ ಚೈನ್ ಮಾಡ್ಸಿದ್ದೆ, ಏನಿಲ್ಲ ಅಂದ್ರೂ 25 ರಿಂದ 30,000 ಬೆಲೆ ಬಾಳುತ್ತೆ. ತಗೋ. ಇದು ನನ್ ಮಗನ್ ಮಾಡ್ಸಿರೋ ಚೈನು, ಏನಿಲ್ಲ ಅಂದ್ರೂ 10,000 ಬರುತ್ತೆ. ಅಯ್ಯ, ಅಲ್ಲ ಕಣ್ ರಾಮಯ್ಯ, ನನ್ ಮಗನ್ ಕಾಲ್ ತೊಳೆದು ಕನ್ಯಾದಾನ ಮಾಡ್ಕೊಡು ಅಂತ ಕೇಳಿದ್ರೆ ನಿನ್ ಮಗಳನ್ ಕೊಡದೆ ಹೋದೆ. ಆಗೇನಾದ್ರೂ ನಿನ್ ಮಗಳನ್ ಕೊಟ್ಟು ಮದುವೆ ಮಾಡಿದಿದ್ರೆ ನಿನ್ ಮಗಳು ನನ್ ಮನೇಲಿ ರಾಡಿ ರಾಡಿ ಇದ್ದಂಗ ಇರ್ತಾ ಇದ್ಲು. ಇಷ್ಟೆಲ್ಲ ಅವಮಾನ ಆಗಿ ಮರ್ಯಾದೆ ಹೋದ್ಮೇಲೆ ನಿನ್ ಮಗಳು ನನ್ ಮನೆ ಸೊಸೆಯಾಗಿ ಬಂದ್ರೆ ಹೆಂಗ್ ಬಾಳೋಣ ಅಂತ ಯೋಚನೆ ಮಾಡಿಯ? ಅನ್ಯಾಯವಾಗಿ ನಿನ್ ಕೈಯಾರ ನಿನ್ ಮಗಳ ಜೀವನ ಹಾಳು ಮಾಡ್ದಲ್ಲೋ ಪಾಪಿ ಮುಂಡೆದೆ. ಅಯ್ಯೋ ವಿಷಮ್ಮ, ತಪ್ಪಾಯ್ತು. ನನ್ ತಪ್ಪಾಗೋಯ್ತು. ಸಾಯೋವರೆಗೂ ನಿಮ್ಮ ಜೀತ ಮಾಡ್ಕೊಂಡಿರ್ತೀನಿ. ನನ್ನ ಮಗಳನ್ನ ಬಿಟ್ಬಿಡು. ಏ ತೆಗಿಯೋ ಕೈನ. ನಿನ್ನ ಜೀತ ಯಾವಳಗ ಬೇಕು? ಈಗ ಬಂದೆ ವಿಜಯವ ಕಾಪಾಡು ಅಂದ್ರೆ ಬಿಟ್ಬಿಡ್ತೀನ? ವಿಜಯವ, ನನ್ನ ಮಗಳನ್ನ ಮಾರಾಟಕ್ಕಿಟ್ಟಿಲ್ಲ ಅಂತ ಗಂಟ್ಲರ್ಕೊಂಡೆ. ಈಗೆಲ್ಲಾಯ್ತೋ ನಿನ್ ಪೌರುಷ? ಈಗ ಬಂದ ನಾಯಿ ನಾಯಿ ಕುಯ್ಗುಡ್ತಾ ಇದ್ಯಾ? ವಿಜಯಕ್ಕ, ದಯವಿಟ್ಟು ನಮ್ಮಪ್ಪನ್ ನೋಯಿಸ್ಬೇಡಿ, ನಿಮ್ ಕೈ ಮುಗ್ದು ಕೇಳ್ಕೊತೀನಿ. ಕಣ್ಣಲ್ಲಿ ನೀರು. ನಿನ್ನೆ ನನ್ ಕೈ ಹಿಡ್ದು ಅದ್ಯಾವ್ದು 10,000 ರೂಪಾಯಿ ತೋರಿಸ್ತೀನಿ ಅಂತ ಪಡ್ಕೊಂಡೆ. ನೀನ್ ಕೊಟ್ಟಿದ್ ಬಿಲ್ಡಪ್ಗೆ ದುರ್ಗಿನೋ ಕಾಳಿನೋ ಆಗಿರ್ತೀಯ ಅಂತ ಅನ್ಕೊಂಡೆ. ನೀನ್ ನೋಡ್ರೆ ಗೊಳೋ ಅಂತ ಅಳ್ತಿದ್ಯಾ. ಈ ರೂಪನೇ ನಾನು ತೋರಿಸ್ತೀನಿ ಅಂದಿದ್ದು. ಯೋ ಕಾಶಿ, ನೀನನ್ ಮನುಷ್ಯನ? ಲೇ ಹುಡುಗಿ, ನೀನಿನ್ನು ಹೇಳ್ಸು. ಹೋಗಿ ನಿಮ್ಮ ಅಕ್ಕನ ಕೊರಳಿಗೆ ಮಾಲೆ ಹಾಕೋದಿಕ್ಕೆ ಮಾಲೆ ರೆಡಿ ಮಾಡ್ಕೋ. ಮದುವೆಗೆ ಇನ್ 10 ಸೆಕೆಂಡ್ ಉಳಿದಿಲ್ಲ. 10, 9, 8, 7, 6, 5, 4, 3, 2, 1. ಏನ್ರಯ್ಯ ಕಾಲೋನಿ ಹುಲಿಗಳೇ, ಮಾತ್ನಂತೆ 10 ಗಂಟೆನೂ ಆಗೋಯ್ತು. ಈಗ ಈ ಕಾಶಿ ಕೈಯಿಂದ ಇವಳು ಕೊರಳಿಗೆ ತಾಳಿ ಕಟ್ಟೋದನ್ನ ಆ ಕಾಶಿ ವಿಶ್ವನಾಥನ್ ಕೈಯಿಂದಲೂ ತಡೆಯೋದಕ್ಕಾಗಲ್ಲ. ನಿಲ್ಲೋ ಬೇವರ್ಸಿ. ಇದ್ರಲ್ಲಿ ನಿನ್ ಪೈಸೆ ದುಡ್ಡು ಇದೆ.
ಅಕ್ಕ ಇಷ್ಟೊಂದು ದುಡ್ಡು ಎಲ್ಲಿಂದ ತಂದೆ? ಪರಿಹಾರ ದುಡ್ಡು ಕೊಡಿಸಿದೆಯಲ್ಲ ಸುಮಿ, ಈ ದುಡ್ಡು ನಿನಗಾಗದೆ ನಮ್ಗಾಯ್ತದ. ಅಯ್ಯೋ ಎಂತ ಕೆಲಸ ಮಾಡ್ತಿದ್ದೀರಕ್ಕ? ಇದು ನಿಮ್ ಮಕ್ಳ ಭವಿಷ್ಯಕ್ಕೆ ಅಂತ ಕೊಟ್ಟಿರೋ ದುಡ್ಡು, ಇದನ್ನ ಯಾಕೆ ಕೊಡ್ತಿದ್ದೀರ ಇವಾಗ? ನಾವಷ್ಟೇ ಅಲ್ಲ ಸುಮಿ, ಶಾರದಕ್ಕ, ಶಾಂತಮ್ಮ, ಈರಮ್ಮ, ಬಸಮ್ಮ ಎಲ್ರೂ ಅವ್ರ ಕೈಲಾದಷ್ಟು ದುಡ್ಡನ್ನ ಕೊಟ್ಟಿದ್ದಾರೆ. ಚಿಂತೆ ಮಾಡ್ಬೇಡ ಸುಮ್ಮಿ, ಇನ್ನು ಈ ರಾಕ್ಷಸನ್ ಎರಡು ನಿನ್ ಮೇಲೆ ಬೀಳ್ಲಿ, ಆಮೇಲೆ ಇದೆ ಇವನ್ಗೆ. ಏನ್ ಮಾಡೋದಮ್ಮ? ಸ್ವಲ್ಪ ಅರ್ಥ ಮಗ. ನಿಮಗ್ ವಾಯ್ದೆ ಕೊಟ್ಟಿದ್ದು 10 ಗಂಟೆಗೆ, ಈಗ ಆ ಟೈಮು ಮೀರ್ತು. ಈಗ ಈ ದುಡ್ಡು ನನಗೆ ಕಸದ ಸಮಾನ. ತಗೊಂಡೋಗೆ. ನನಗೆ ಕಾಸು ಬೇಕಾಗಿಲ್ಲ, ಇವಳು ಬೇಕು, ಸುಮ್ನಿ ಬೇಕು. ಇಲ್ಲಿವರೆಗೂ ಬಾಯಿ ಮಿತ್ಕೊಂಡು ಸುಮ್ನಿದ್ದು ದುಡ್ಡು ಹೊಂದ್ಸಕ್ಕಾಗಿಲ್ಲ ಅಂತ. ದುಡ್ಡು ಕೊಟ್ಮೇಲೆ ಕಿತಾಪತಿ ಏನಾದ್ರು ಮಾಡ್ಯೋ ಹುಟ್ಲಿಲ್ಲ ಅನ್ಸ್ಬಿಡ್ತೀವಿ. ಏನೋ ಏನೋ ನನ್ನೇ ಮುಟ್ತೀಯಾ? ನನ್ಗೆ ಹೊಡಿತೀರಾ? ಅಷ್ಟೊಂದು ದಮ್ಮಿದ್ಯಾ ನಿಮ್ಗೆ? ಮಕ್ಳ ಯಾವನಾದ್ರೂ ಅಡ್ಡ ಬರ್ಬೇಕಲ್ಲ, ಒಬ್ಬೊಬ್ಬನ ಅಡ್ಡ ಕಿಲ್ಲೇ ಸಿಕ್ಕಾಕ್ಬಿಡ್ತೀನಿ. ನೀವೇನ್ರ ಮಕ್ಕ ನೋಡ್ತಾ ಇದ್ದೀರಾ? ಹಿಡ್ಕೊಳ್ರಿ ಎಲ್ರು. ಮಗನೇ, ಇವತ್ ನಿನ್ನ ಹುಟ್ಲಿಲ್ಲ ಅನಿಸ್ಬಿಡ್ತೀನಿ ಕಣ. ರಾಜೇಶ, ಮಾತಾಡೋದಕ್ ನಾನ್ ಬಂದಿದ್ದೀನಲ್ವಾ, ಸುಮ್ನಿರು. ಮಿಸ್ಟರ್ ಕಾಶಿ ಅಲ್ವಾ? ನಾನು ಈ ಏರಿಯಾ ಕಾರ್ಪೊರೇಟರ್ ತೀರ್ಥಂಕ ಪ್ರಸಾದ್. ಗೊತ್ತು, ಹೇಳಿ ಸರ್. ನಿಮ್ಗೇನ್ ಸರ್ ಕೆಲಸ ಇಲ್ಲಿ? ಈ ಏರಿಯಾ ಕಾರ್ಪೊರೇಟರ್ ಅಂದ್ಮೇಲೆ ಈ ಏರಿಯಾ ನನ್ನ ಕುಟುಂಬ ಇದ್ದಾಗೆ. ಇಲ್ಲೇನೇ ಸಮಸ್ಯೆ ಆದ್ರೂ ಪರಿಹಾರ ಮಾಡೋದೇ ನನ್ನ ಕೆಲಸ. ಸಾಲ ಕೊಟ್ಟೆ ಅಂತ ಕಂಡ್ಕಂಡವ್ರಿಗೆ ತಾಳಿ ಕಟ್ಟಕ್ಕಾಗತ್ತಾ ಕಾಶಿಯವರೇ? ನೋಡಿ ಸಾಹೇಬ್ರೆ, ಇದು ನಮ್ ಫ್ಯಾಮಿಲಿ ವಿಷಯ. ಇದ್ರಲ್ಲಿ ನೀವು ತಲೆ ಹಾಕ್ತಿರೋದು ನನ್ಗೆ ಸರಿ ಕಾಣಿಸ್ತಿಲ್ಲ. ನನಗೂ MLA ಅವ್ರ ಪರಿಚಯ ಇದಾರೆ. ಪರಿಚಯದ ವಿಷಯಕ್ಕೆ ಬಂದ್ರೆ ಮುಖ್ಯಮಂತ್ರಿಗಳವರೆಗೂ ನಾನು ಮಾತಾಡಬಲ್ಲೆ. ಅದ್ಬಿಡಿ, ಬೇರೆ ವಿಷಯ. ಫ್ಯಾಮಿಲಿ ಮ್ಯಾಟರ್ ಅಲ್ಲಿ ರಾಜಕೀಯ ಯಾಕೆ? ನಂಗೆ ರಾಜೇಶ ಬೇರೆ ಅಲ್ಲ, ಸುಮನ್ ಅವ್ರು ಬೇರೆ ಅಲ್ಲ, ನೀವು ಬೇರೆ ಅಲ್ಲ, ಕಾಲೋನಿಯವ್ರು ಬೇರೆ ಅಲ್ಲ, ಎಲ್ಲಾರು ನಮ್ಮವ್ರೆ. ರೀ ಸ್ವಾಮಿ, ನಿಮ್ ಮಾತೆಲ್ಲ ನನಗೆ ಚೆನ್ನಾಗೇ ಅರ್ಥ ಆಗ್ತಿದೆ. ತಮ್ಮಂಗೆ ಬಂಟ ಅಂತ ಪಕ್ಕದಲ್ಲಿ ಜಾಗ ಕೊಟ್ಟು ಅಕ್ಕಂಗೆ ಇನ್ನೆಲ್ಲ ಜಾಗ ಕೊಟ್ರ ಹಂಗ್ ಕಾಣ್ತಿದೆ. ಕೋಪ ಮಾಡ್ಕೋಬೇಡ, ಇರೋ. ಅವನ್ ನಾಲ್ಗೆ ಅವನ್ ಗುಣ ಹೇಳುತ್ತೆ. ಹಾಗಂತ ಎಲ್ಲದಕ್ಕೂ ರಿಯಾಕ್ಟ್ ಮಾಡಿದ್ರೆ ಮಾರಾಮಾರಿ ಆಗುತ್ತೆ. ನೋಡಿ ಕಾಶಿಯವರೇ, ಕಷ್ಟದಲ್ಲಿರೋರ್ನ ಕಂಡ್ರೆ ಕರ್ಗೋ ಜನ ನಾವು. ಅಂಥದ್ರಲ್ಲಿ ಒಬ್ಳು ಹೆಣ್ಮಗಳು ಕಣ್ಣೀರ್ ಹಾಕಿದ್ರೆ ಸುಮ್ನಿರಕ್ಕಾಗತ್ತಾ? ಬಲವಂತಕ್ಕೆ ಮನೆ ತುಂಬಿಸ್ಕೋಬಹುದು, ಆದ್ರೆ ಮನ್ಸೊಳಗಡೆ ಇಳಿಸ್ಕೊಳ್ಳೋದಕ್ಕಾಗಲ್ಲ. ಬಲವಂತಕ್ಕೆ ಬಯಕೆ ತೀರ್ಸ್ಕೋಬಹುದು, ಆದ್ರೆ ನೆಮ್ಮದಿ ಪಡೆಯೋದಕ್ಕಾಗಲ್ಲ. ರೀ ಸ್ವಾಮಿ, ಒಂದ್ಸಲ ಹೇಳಿದ್ರೆ ಅರ್ಥ ಆಗ್ತಿಲ್ವಾ ನಿಮ್ಗೆ? ನಿಮ್ ಲೆಕ್ಚರ್ ಯಾರಿಗ್ರಿ ಬೇಕಿಲ್ಲಿ? ಹೋಗ್ರಿ ಇಲ್ಲಿಂದ. ಅಣ್ಣ, ಇವ್ನಿಗೆ ಹಿಂಗೆ ಹೇಳಿದ್ರೆ ಆಗಲ್ಲ. ಯಾಕೋ ಐವಾನ್, ಒಂದಿನೆಲ್ಲ ಲಾಕಪ್ ಅಲ್ಲಿ ಕಲ್ತಿ ಸಾಕಾಗಿಲ್ವಾ ನಿಮ್ಗೆ? ಅಣ್ಣ, ಏನೋ ಹೇಳ್ತಿದ್ದೆ ನೀನು?
ನಾನು ಇವನ್ ಮೇಲೆ ಕೊಲೆ ಬೆದರಿಕೆ ಹಾಕಿದ್ದೀನಿ ಅಂತ ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ದ ಅಕ್ಕ. ಒಂದಿನ ಲಾಕಪ್ ನಲ್ಲೂ ಇಟ್ಟಿದ್ರು. ಅಣ್ಣನೇ ನನ್ನ ಬಿಡಿಸ್ಕೊಂಡ್ ಬಂದಿದ್ದು. ಸರಿ, ಫೈನಲ್ ಸೆಟಲ್ಮೆಂಟ್ ಬರ್ತಾ ಇದೀನಿ. ನಿನ್ ಸಾಲ ತೀರಿದೆ. ನೀನ್ ಇಲ್ಲಿಂದ ಹೋದ್ರೆ ಒಳ್ಳೇದು. ಹೋಗ್ದೇ ಇದ್ರೆ ಏನ್ರಿ ಮಾಡ್ತೀರಾ? ಏನ್ರಿ ಮಾಡ್ತೀರಾ? ಇಷ್ಟೊತ್ತು ಒಬ್ಬ ಜವಾಬ್ದಾರಿಯುತ ಕಾರ್ಪೊರೇಟ ಮಾತಾಡೋದನ್ನ ನೋಡಿದೆ. ನಾನೇನಾದ್ರೂ ಆ ಸ್ಥಾನದಿಂದ ಇಳಿದ್ರೆ ನಾನ್ ಬೇರೆನೆ. ಅಡ್ಡಾದಾರಿಲ್ ಬರ್ತೀಯ ಅಂದ್ರೆ ಅಡ್ಡಾದಾರಿಲ್ ಬುದ್ಧಿ ಕಲ್ಸೋದಕ್ಕೆ ನಾನು ರೆಡಿ. ನಾನೇನಾದ್ರೂ ಹಾಗೆ ಬಂದ್ರೆ ಲಾಯರು, ಹಾಸ್ಪಿಟಲ್, ಪೊಲೀಸ್ ಸ್ಟೇಷನ್, ಆ ಖರ್ಚು ಈ ಖರ್ಚು ಅಂತ ಬಂದಿರೋ ದುಡ್ಡೆಲ್ಲ ಖರ್ಚಾಗೋಗುತ್ತೆ. ನೀನ್ ಮೇಂಟೈನ್ ಮಾಡಿರೋ ಹವಾನು ಟುಸ್ಸಾಗೋಗುತ್ತೆ. ಏನ್ ಮಾಡ್ತೀಯ? ಆಯ್ಕೆ ನಿಂಗ್ ಬಿಟ್ಟಿದ್ದೀನಿ. ಹೋಗ್ತೀಯೋ ಇಲ್ಲ ಈ ನನ್ನ ಕುಟುಂಬದ ಮಧ್ಯೆ ಅಪ್ಪಚ್ಚಿ ಆಗ್ತೀಯೋ? ನಡಿಲಿಂದ ಹೋಗುವ. ನಿಂತ್ಕೊಳ್ಳೋ ಚಿಟ್ಟೆ. ತಗೊಂಡೋಗು ಇದನ್ನ. ತುಂಬಾ ಉಪಕಾರ ಸರ್. ನಾನು ನಿಮ್ಮವನು ಸರ್. ನಾನು ಯಾವಾಗ್ಲೂ ನಿಮ್ ಕಷ್ಟಕ್ಕೆ ಹೆಗ್ಲಾಗಿರ್ತೀನಿ. ಯಾರು ಚಿಂತೆ ಮಾಡಬೇಡಿ, ಕೊನೆವರೆಗೂ ನಾನು ನಿಮ್ ಜೊತೆನೇ ಇರ್ತೀನಿ. ಒಳ್ಳೆಯವ್ರನ್ನ ದೇವರು ಯಾವುದಾದ್ರೂ ಒಂದು ರೂಪದಲ್ಲಿ ಬಂದು ಕಾಪಾಡ್ತಾನೆ ಅನ್ನೋದು ಸುಳ್ಳಲ್ಲ ಕಣವ. ನೆನ್ನೆವರೆಗೂ ನಮ್ಮ ಕುಟುಂಬದ ಪರಿಸ್ಥಿತಿ ಏನಾಯ್ತದೋ ಅಂತ ಚಿಂತೆ ಆಗೋಗಿತ್ತು ನನಗೆ. ಅಪ್ಪ, ಕಷ್ಟ ಎಲ್ಲ ಪರಿಹಾರ ಆಗೋಯ್ತು ಕಣವ. ಸುಮ್ಮನೆ ನಾವು ಬೀಸದೊಣ್ಣೆಯಿಂದ ತಪ್ಪಿಸ್ಕೊಂಡ್ಬಿಟ್ಟಿದ್ದೀವಿ ಕಣವ. ಹೌದಪ್ಪ, ಇವತ್ತು ನಮ್ಮ ಕಾಲೋನಿ ಜನರ ರೂಪದಲ್ಲಿ ಆ ದೇವರು ನಮ್ಗೆ ದರ್ಶನ ಕೊಟ್ಟ. ನಮ್ಮಲ್ಲಿ ಇಷ್ಟೊಂದು ಪ್ರೀತಿ ವಿಶ್ವಾಸ ಇಟ್ಕೊಂಡಿರೋ ನಮ್ಮ ಕಾಲೋನಿ ಜನರ ಋಣನ ಹೆಂಗಪ್ಪ ತೀರ್ಸೋದು? ಅಕ್ಕ, ಕಾಲೋನಿಯವ್ರ ಮೇಲೆ ನಿನ್ ಋಣ ಏನು ಕಡಿಮೆ ಇಲ್ಲ ಬಿಡು. ಹಗ್ಲು ರಾತ್ರಿ ಅಂದೆ ಎಲ್ಲರ ಸಮಸ್ಯೆನೂ ದೂರ ಮಾಡ್ತೀಯ. ಬರೀ ಕಾಲೋನಿಯವ್ರ ಬಗ್ಗೆನೇ ಮಾತಾಡ್ತಿದ್ದೀರಲ್ಲ. ತೀರ್ಥಣ್ಣ ನಮ್ಗೇನು ಸಹಾಯನೇ ಮಾಡಿಲ್ವಾ? ದುಡ್ಡು ಕೊಟ್ಟ ಮೇಲೂ ಆ ಕಚಡ ಸುಮ್ಮನೆ ಇರ್ಲಿಲ್ಲ. ತೀರ್ಥಣ್ಣ ಬಂದು ಬೈದ ಮೇಲೆ ಅಲ್ವಾ ಸುಮ್ಮನೆ ಆಗಿದ್ದು? ಹೌದಪ್ಪ, ಹೌದು. ಎಲ್ಲ ಮುಗಿದ್ಮೇಲೆ ನೀನು ನಿಮ್ ತೀರ್ಥಣ್ಣ ಬಂದಿದ್ದು. ರಾಜಿ, ಅವ್ರ ಉಪಕಾರ ನಾವು ನೆನಿಬೇಕಣವ. ನಮ್ಗೆ ಬಲ ಇಲ್ಲ ಅಂತೇಳಿ ಆ ಕಾಸಿ ಇನ್ನು ಏನೇನು ದರ್ಪ ತೋರ್ಸೋನೋ. ಆ ಕೌನ್ಸಿಲರು ಸಾಹೇಬ್ರು ಬಂದು ಅದ ಹಾಕಿದ್ಮೇಲೆ ಅವನು ಸುಮ್ಮನಾಗಿದ್ದು. ಆ ಕೌನ್ಸಿಲರು ನಮ್ಮ ಪರ ನಿಂತ ಮೇಲೆನೆ ನಮ್ಮ ಕಾಲೋನಿ ಜನಕ್ಕೂ ಬಲ ಬಂದಿದ್ದು. ನಮ್ಮ ರಾಜೇಶ ರಾಜಕೀಯ ಅಂತ ಅವ್ರ ಹಿಂದೆ ಸುತ್ತಿದ್ದು ಇವತ್ತು ಸಹಾಯಕ್ಕೆ ಬಂದು ನೋಡಿ ಸುಮ್ಮನೆ. ಏನೇ ಆಗಲಿ ಅವರು ತುಂಬ ಒಳ್ಳೆ ಮನಸ್ಸರು ಕಣವ. ಅವ್ರ ಮನೆಗೆ ಹೋಗಿ ಒಂದು ನಮಸ್ಕಾರ ಹೇಳ್ಬಿಟ್ಟು ಬಾ ಅವ್ರಿಗೆ. ಹೋಗ್ಬೇಕಾರೆ ಹಂಗೆ ಹೋಗ್ಬೇಡ, ಹಣ್ಣು ಹೂವು ತಗೊಂಡು ಹೋಗು. ಯಾಕವ್ವ, ಕಷ್ಟ ಎಲ್ಲ ತೀರೋಗದೆ, ಆದರೂ ಯಾಕವ್ವ ನಿನ್ನ ಮುಖದಲ್ಲಿ ನಗು ಇಲ್ಲ? ನಂಗೆ ಆ ವಿಜಯಕ್ಕಂದೆ ಭಯ ಅಪ್ಪ. ಇವತ್ತು ಹಾಕಿರೋ ಅವಮಾನಕ್ಕೆ ಅವಳು ನಿಜವಾಗ್ಲೂ ಸುಮ್ಮನೆ ಕೂರಲ್ಲ. ಏನಾದ್ರೂ ಒಂದು ಮಾಡೇ ಮಾಡ್ತಾಳೆ.